काल मंगळवार दिनांक 6 जानेवारी रोजी दुपारी क्लब रोड परिसरात घडलेल्या कार चालकावर झालेल्या चाकू हल्ला प्रकरणात पोलिसांनी चौघांना अटक केली आहे. मंत्री लक्ष्मी हेब्बाळकर यांचे सुपुत्र मृणाल हेब्बाळकर यांच्या कारचा चालक बसवंत कडोलकर वय 32 हा या हल्ल्यात गंभीर जखमी झाला होता. मात्र एका वरिष्ठ पोलीस अधिकाऱ्यांनी वेळेवर दाखवलेल्या तत्परतेमुळे बसवंतचे प्राण वाचले. या घटनेनंतर जखमी बसवंत याचा मित्र मदन याने चौघांविरोधात फिर्याद दाखल केली असून त्यातून हल्लेखोरांची नावे समोर आली आहेत. प्राथमिक तपासात आरोपी मोनाप्पा आणि संपत यांच्या चेतावणीवरून शिवय्या आणि मितेश यांनी बसवंतवर चाकू हल्ला केल्याचं स्पष्ट झालं. या प्रकरणात पोलिसांनी मोनाप्पा पाटील, मितेश बडिगेर, संपत कडोलकर आणि शिवय्या पुजारी या चौघांना अटक केली आहे. अटक करण्यात आलेल्या सर्व आरोपींना उद्या न्यायालयात हजर करण्यात येणार असल्याची माहिती पोलीस आयुक्त ಭೂಷಣ್ ಬೋರ್ಸಿ यांनी ಪತ್ರಕರ್ತರಿಗೆ बोलताना दिली. ಬೆಳಗಾವಿಯ ಕ್ಲಬ್ ರೋಡಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ಬರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೇರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಅಲ್ಲಿ ಇರೋದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನಲ್ಲಿ ದೂರು ನೀಡಿದ್ದಾರೆ. ಅದರ ಆಧಾರದ ಮೇಲೆ FIR ದಾಖಲು ಮಾಡಲಾಗಿದೆ. FIRನಲ್ಲಿ 4 ಆರೋಪಿದು ಹೆಸರು ನೀಡಲಾಗಿದೆ. ಈ ಶಿವಯ್ಯ, ಮಿತೇಶ್, ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್ ಈ 4 ಆರೋಪಿಗಳಲ್ಲಿ ಎಲ್ಲ 4 ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ. ಮಿತೇಶ್ ಬಡಿಗೇರ್ ಇವನು ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ. ಅವನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾನೆ. ನಮ್ಮ ಪೊಲೀಸ್ ಗಾರ್ಡಲ್ಲಿ ಪ್ರೆಸೆಂಟ್ ಇದ್ದಾರೆ. ಘಟನೆ ಆಗಿದ್ದ 24 ಗಂಟೆ ಒಳಗಡೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ್, ACP ಕಡೆ ಬಾಜಾರ್ ಶ್ರೀ ಶೇಖರಪ್ಪ, ACP ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ 4 ಆರೋಪಿಗೆ ಸಿಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನಲ್ಲಿ ಇದು ಒಂದು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಈಗ ನಾವು ಈ ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವ್ರ ಪೊಲೀಸ್ ಕಸ್ಟಡಿ ತಗೊಳ್ತೀವಿ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಇದರ ಬಗ್ಗೆ ಒಂದು ಡೀಟೇಲ್ ವಿಚಾರಣೆ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಈಗ ಸಿಕ್ಯೂರ್ ಆಗಿದ್ದರೆ ಬರೀ 24 ಗಂಟೆ ಆಗಿದೆ. ಅವ್ರದ್ದು ಡೀಟೇಲ್ ಇಂಟ್ರೋಗೇಷನ್ ಮಾಡಿದ ಮೇಲೆ ಯಾಕೆ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ್ತದೆ. ಈಗ ಪೊಲೀಸ್ ಕಸ್ಟಡಿ ತಗೊಂಡು ಎಲ್ಲ ಇಂಟ್ರೋಗೇಷನ್ ಮಾಡಿಕೊಂಡು ನಾನು ಒಂದು ಪ್ರಿಮ್ಯಾಚ್ಯೂರ್ ಕಮೆಂಟ್ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಎಲ್ಲ ವಿವರವಾದ ತನಿಖೆ ಮಾಡಿಕೊಂಡು ಅದು ಮುಂದಿನ ದಿನಗಳಲ್ಲಿ ಅದನ್ನು ಕಾರಣ ಏನಿತ್ತು ಅದು ಕೊಡ್ತೀವಿ. ಇವೆಲ್ಲ ಪರಿಚಯ, ಎಲ್ಲರದ್ದು ಪರಿಚಯ ಇದೆ. ದೇ ನೋ ಈಚ್ ಅದರ್. ಅದು ಏನು ಅದರ ಬಗ್ಗೆ ಏನು ಡೌಟ್ ಇಲ್ಲ. ಅದು ಈಗ ಇಂಟ್ರೋಗೇಷನಲ್ಲಿ ಎಲ್ಲ ಗೊತ್ತಾಗ್ತದೆ. ಹೌದು ಹೌದು, ರವೀಂದ್ರ ಗದಾದಿ ಅವರು ಅಲ್ಲಿ ಇದ್ದರು. ಅವರಿಗೆ ನೋಡಿಕೊಂಡೇ ಇವರು ಆರೋಪಿಗಳು ಓಡಿಸೋಗಿದ್ದಾರೆ. ಇಲ್ಲಾಂದರೆ ಇನ್ನೂ ಗಾಯಗಳು ಜಾಸ್ತಿ ಆಗೋದು ಸಾಧ್ಯತೆ ಇದೆ. ಇಂಜರ್ಡ್ ಆದವನೇ ಒಂದು ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದಾನೆ, ಇದು ಇಲ್ಲಿಗಲ್ ಮೈನಿಂಗ್ನ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಎಲ್ಲ ಆ್ಯಂಗಲಿಂದ ನಾವು ತನಿಖೆ ಮಾಡ್ತೀವಿ. ಅದರಲ್ಲಿ ಏನು ಆ್ಯಕ್ಚುಲಿ ಕಾರಣ ಇದೆ. ಈಗ ನಾವು ವಿಕ್ಟಿಮ್ಗೆ ಕೂಡ ಜಾಸ್ತಿ ಮಾತಾಡಿಲ್ಲ. ಅವ್ರ ಪರಿಸ್ಥಿತಿ ಸೀರಿಯಸ್ ಇದೆ. ಈ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿ ತಗೊಂಡು ಇಂಟ್ರೋಗೇಷನ್ ಮಾಡಬೇಕು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಸಿಕ್ಯೂರ್ ಆಗಿದ್ದಾರೆ. ಈಗ ನಮ್ಮದು ಪ್ರೊಸೆಸ್ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡ್ತೀವಿ. ಧನ್ಯವಾದಗಳು.